ಮೊದಲನೇ ಪ್ರಶ್ನೆ, 2020 ಜನವರಿ 27ರಂದು ವಿಧಾನ ಪರಿಷತ್ತನ್ನು ರದ್ದುಗೊಳಿಸಿದ ರಾಜ್ಯ ಯಾವುದು? On 27th January 2020, which state abolished Legislative Council? Option A ತೆಲಂಗಾಣ, ಆಪ್ಷನ್ ಬಿ ಪಶ್ಚಿಮ ಬಂಗಾಳ, ಆಪ್ಷನ್ ಸಿ ಆಂಧ್ರ ಪ್ರದೇಶ್, ಆಪ್ಷನ್ ಡಿ ಮಹಾರಾಷ್ಟ್ರ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಂಧ್ರ ಪ್ರದೇಶ. ಸೊ ಎಷ್ಟು ರಾಜ್ಯದಲ್ಲಿ ವಿಧಾನ ಪರಿಷತ್ ಇದೆ ಇವು ಗೊತ್ತಿರಬೇಕು ನಿಮಗೆ. ಬಟ್ ಇಲ್ಲಿ ಕೇಳಿರೋದೇನು, ಯಾವುದು ಇರೋ ವಿಧಾನ ಪರಿಷತ್ನ ಅಬಾಲಿಷ್ ಮಾಡಕೊಟ್ಟಿದೆ ಅನ್ನೋದ್ರ ಬಗ್ಗೆ ಕೇಳಿದ್ದಾನೆ. ಸೊ ನಾವು ಸ್ವಲ್ಪ ವಿಧಾನ ಪರಿಷತ್ ಮತ್ತು ವಿಧಾನ ಸಭೆ ರಚನೆ ಮತ್ತು ವಿಸರ್ಜನೆ ಬಗ್ಗೆ ಸಂಬಂಧಪಟ್ಟಂಥ ಆರ್ಟಿಕಲ್ ಬಗ್ಗೆ ನೋಡ್ಕೊಳ್ಳೋದು ಉತ್ತಮ. ಸೊ ಇದರ ರಿಲೇಟೆಡ್ ಆರ್ಟಿಕಲ್ಸ್ ಅಂದರೆ ಆರ್ಟಿಕಲ್ 168 ಅಂದರೆ ವಿಧಿ 168 ರಾಜ್ಯಗಳ ವಿಧಾನ ಮಂಡಲ ರಚನೆ ಬಗ್ಗೆ ತಿಳಿಸ್ಕೊಡುತ್ತೆ, ಆರ್ಟಿಕಲ್ 168. ಇನ್ನು ಆರ್ಟಿಕಲ್ 169 ರಾಜ್ಯಗಳಲ್ಲಿ ವಿಧಾನ ಪರಿಷತ್ತನ್ನು ರದ್ದುಗೊಳಿಸುವುದರ ಬಗ್ಗೆ ತಿಳಿಸ್ಕೊಡುತ್ತೆ. ಯಾವುದು? ಆರ್ಟಿಕಲ್ 169 ವಿಧಾನ ಪರಿಷತ್ತನ್ನು ರದ್ದುಗೊಳಿಸುವುದರ ಬಗ್ಗೆ ತಿಳಿಸ್ಕೊಡುತ್ತೆ. ಸೊ ಆರ್ಟಿಕಲ್ 170 ವಿಧಾನಸಭೆಗಳ ರಚನೆ ಅಂದರೆ ಕೆಳಮನೆ, ಲೋಯರ್ ಹೌಸ್. ಇನ್ನು ಆರ್ಟಿಕಲ್ 171 ವಿಧಾನ ಪರಿಷತ್ತುಗಳ ರಚನೆ ಅಂದರೆ ಅಪ್ಪರ್ ಹೌಸ್. ಸೊ ಇವಾಗ ಇದುವರೆಗೂ ಯಾವ ಥರ ಯಾರು ವಿಧಾನ ಪರಿಷತ್ತು ಹೊಂದಿದ್ದಾವೆ, ಎಷ್ಟು ರಾಜ್ಯಗಳು ಹೊಂದಿದ್ದಾವೆ, ಯಾವ್ಯಾವ ರಾಜ್ಯ ಹೊಂದಿದ್ದಾವೆ ಅಂತ ಕೇಳ್ತಿದ್ದ. ಸೊ ನೆಕ್ಸ್ಟು ಕೇಳ್ಬೋದಾದಂಥ ಮೋಸ್ಟ್ಲಿ ಅದಕ್ಕೆ ರಿಲೇಟೆಡ್ ಆಗಿರೋ ಆರ್ಟಿಕಲ್ಸ್ ಕೇಳೋ ಸಾಧ್ಯತೆ ಇದೆ, ಮ್ಯಾಚ್ ಫಾಲೋಯಿಂಗಲ್ಲಿ, ಅಥವಾ ಆರ್ಟಿಕಲ್ಸ್ ಕೊಟ್ಟು ಈ ಆರ್ಟಿಕಲ್ಸ್ ಏನನ್ನು ಹೇಳುತ್ತದೆ ಅಂತ. ಸೊ ವಿಧಾನ ಪರಿಷತ್ಗಳು ಈಗ ಯಾವ್ಯಾವ ರಾಜ್ಯದಲ್ಲಿದೆ ಅಂತ. ಸೊ ಇವಾಗ 6 ಔಟ್ ಆಫ್ 28 ಸ್ಟೇಟಲ್ಲಿ 6 ಲೆಜಿಸ್ಲೇಟಿವ್ ಕೌನ್ಸಿಲ್ ವಿಧಾನ ಪರಿಷತ್ ಇದೆ. ಫಸ್ಟ್ ಒನ್ ಆಂಧ್ರ ಪ್ರದೇಶ್, ಉತ್ತರ ಪ್ರದೇಶ್, ಮಹಾರಾಷ್ಟ್ರ, ಕರ್ನಾಟಕ, ಬಿಹಾರ್, ತೆಲಂಗಾಣ. ಈ 6ರಲ್ಲಿ ಇವಾಗ ಅಟ್ ಪ್ರೆಸೆಂಟ್ ವಿಧಾನ ಪರಿಷತ್ ಇದೆ. ಈಗ ನಮಗೆ ವಿಧಾನ ಪರಿಷತ್ ಬೇಕು ಅಂತ ವೆಸ್ಟ್ ಬೆಂಗಾಲ್ನವರು ಅಪ್ಲೈ ಮಾಡಿದ್ದಾರೆ. ಸೊ ಅದು ಸೆಂಟ್ರಲ್ ಗೌರ್ಮೆಂಟಿಂದ ಸ್ಯಾಂಕ್ಷನ್ ಆಗಬೇಕು. ಸೊ ರಿಲೇಟೆಡ್ ಆರ್ಟಿಕಲ್ಸ್ ಅಂದರೆ ನೋಡಿ, ಈ 4 ಆರ್ಟಿಕಲ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ಭಾರತ ಸಂವಿಧಾನದ 371 ವಿಧಿಯು ಯಾವುದಕ್ಕೆ ಸಂಬಂಧಿಸಿದ್ದು? 371 ಆರ್ಟಿಕಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ರಿಲೇಟೆಡ್ ಟು. ಫಸ್ಟ್ ಒನ್ ಕಲ್ಯಾಣ ಕರ್ನಾಟಕ, ಸೆಕೆಂಡ್ ಒನ್ ಗೋವಾ, ಥರ್ಡ್ ಒನ್ ಸಿಕ್ಕಿಂ, ಫೋರ್ತ್ ಒನ್ ಮಿಜೋರಾಂ. ಸೊ 371 ಈಸ್ ರಿಲೇಟೆಡ್ ಟು ಕಲ್ಯಾಣ ಕರ್ನಾಟಕ. ಫಸ್ಟ್ ಇದು ಹೈದರಾಬಾದ್ ಕರ್ನಾಟಕ ಅಂತಿತ್ತು, ಅದನ್ನು ಕಲ್ಯಾಣ ಕರ್ನಾಟಕ ಅಂತ ಚೇಂಜ್ ಮಾಡಿದ್ದಾರೆ. ಸೊ ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್. ಸೊ ಮತ್ತೆ ಬೇರೆ ಬೇರೆ ಸ್ಟೇಟ್ಗೂ 371 ಆರ್ಟಿಕಲ್ಸ್ ಇದ್ದಾವೆ. ಅವು ಯಾವುದು ಎ ಬಿ ಸಿ ಅಂತ ನೋಡಿದಾಗ ಅನ್ನೋದ್ರ ಬಗ್ಗೆ ನೋಡೋಣ. ಸೊ 371A ನಾಗಾಲ್ಯಾಂಡ್ ರಾಜ್ಯಕ್ಕೆ ಸಂಬಂಧಿಸಿದಂತೆ ವಿಶೇಷ ಉಪಬಂಧನಗಳು. 371A ನಾಗಾಲ್ಯಾಂಡ್ಗೆ ಸಂಬಂಧಪಟ್ಟಿದ್ದು. ಇನ್ನು 371B ಅಸ್ಸಾಂಗೆ. ಸೊ 371B ಬಂದ್ಬಿಟ್ಟು ಅಸ್ಸಾಂಗೆ ಸಂಬಂಧಪಟ್ಟಿದ್ದು. 371C ಮಣಿಪುರ್, 371D ಆಂಧ್ರ ಪ್ರದೇಶ್, 371E ಆಂಧ್ರ ಪ್ರದೇಶದಲ್ಲಿ ಕೇಂದ್ರ ವಿಶ್ವವಿದ್ಯಾಲಯ ಸ್ಥಾಪನೆ ಬಗ್ಗೆ. ಇನ್ನು 371F ಸಿಕ್ಕಿಂಗೆ, 371J ಮಿಜೋರಾಂಗೆ, 371H ಅರುಣಾಚಲ್ ಪ್ರದೇಶ್ಗೆ, 371I ಗೋವಾಕ್ಕೆ,
371 ಕಲ್ಯಾಣ ಕರ್ನಾಟಕಕ್ಕೆ. ನೆಕ್ಸ್ಟ್ ಪ್ರಶ್ನೆ ಮೂರನೇದು, ಈ ಕೆಳಗಿನವುಗಳಲ್ಲಿ ಯಾವುದು ಕೇಂದ್ರ ಪಟ್ಟಿಯಲ್ಲಿಲ್ಲ? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಇನ್ ಸೆಂಟ್ರಲ್ ಲಿಸ್ಟ್? ಅಂದರೆ ಈ ಕೆಳಗೆ ಕೊಟ್ಟಿರೋ 4ರಲ್ಲಿ ಯಾವುದು ಕೇಂದ್ರ ಪಟ್ಟಿಯಲ್ಲಿ ಇಲ್ಲ ಅಂತ. ಸೊ ರಕ್ಷಣೆ ಡಿಫೆನ್ಸ್, ನೀರಾವರಿ ಇರಿಗೇಷನ್, ಅಣುಶಕ್ತಿ ಅಟೋಮಿಕ್ ಎನರ್ಜಿ, ವಿದೇಶಾಂಗ ವ್ಯವಹಾರ ಫಾರಿನ್ ರಿಲೇಷನ್ಸ್. ಸೊ 7ನೇ ಅನುಸೂಚಿಯ ಪ್ರಕಾರ ಕೇಂದ್ರ, ರಾಜ್ಯ ಮತ್ತು ಸಮವರ್ತಿ ಪಟ್ಟಿನ ಹೇಳುತ್ತೆ. ಸೊ ಕೇಂದ್ರದಲ್ಲಿ 100 ಇದೆ ಲಿಸ್ಟು, ರಾಜ್ಯದಲ್ಲಿ 61 ಇದೆ, ಇನ್ನು ಸಮವರ್ತಿಯಲ್ಲಿ 52 ಇದೆ. ಸೊ ಇದರಲ್ಲಿ ಸೆಂಟ್ರಲ್ ಗೌರ್ಮೆಂಟಿಗೆ ಯಾವ್ದು ಬರಲ್ಲ ಅನ್ನೋದ್ರ ಬಗ್ಗೆ ನಾವು ಹೇಳ್ಬೇಕು. ಸೊ ಡಿಫೆನ್ಸು ಕೇಂದ್ರಾಡಳಿತ ಇದರಲ್ಲಿ ಬರುತ್ತೆ ಸೆಂಟ್ರಲ್ ಲಿಸ್ಟಲ್ಲಿ. ಇನ್ನು ಅಟೋಮಿಕ್ ಎನರ್ಜಿನೂ ಸತ ಸೆಂಟ್ರಲ್ ಲಿಸ್ಟಲ್ಲೇ ಬರೋದು. ಇನ್ನು ವಿದೇಶಾಂಗ ಫಾರಿನ್ ರಿಲೇಷನ್ಸ್, ಫಾರಿನ್ ಅಫೇರ್ಸ್ ಇವೆಲ್ಲ ಬಂದ್ಬಿಟ್ಟು ಸತ ಕೇಂದ್ರಾಡಳಿತ ಪಟ್ಟಿಯಲ್ಲೇ ಬರೋದು. ಇನ್ನು ಇರಿಗೇಷನ್ ಇದು ಬರೋದು ರಾಜ್ಯ ಪಟ್ಟಿಯಲ್ಲಿ ಬರುತ್ತೆ. ಸೊ ಇದರಲ್ಲಿ ಕರೆಕ್ಟ್ ಅಂತ ಆನ್ಸರ್ ಯಾವುದು ಅಂದರೆ ಯಾವುದು? ಆಪ್ಷನ್ ಬಿ. ಯಾಕಂದರೆ ಆಪ್ಷನ್ ಬಿ ಇರಿಗೇಷನ್ ಇದು ಸ್ಟೇಟ್ ಲಿಸ್ಟಲ್ಲಿ ಬರುತ್ತೆ. ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ? ಈ ಕೆಳಗೆ ಕೊಟ್ಟಿರೋದ್ರಲ್ಲಿ ಯಾವುದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಲ್ಲ, ಸಂವಿಧಾನಾತ್ಮಕ ಸಂಸ್ಥೆ ಅಲ್ಲ? ಕೇಂದ್ರ ಲೋಕ ಸೇವಾ ಆಯೋಗ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಭಾರತ ಚುನಾವಣಾ ಆಯೋಗ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಲೆಕ್ಕ ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕ, ಕಂಪ್ಯೂಟರಲ್ ಅಂಡ್ ಆಡಿಟರ್ ಜನರಲ್. ಇವುಗಳಲ್ಲಿ ಯಾವುದು ಅಲ್ಲ? ನನ್ ಆಫ್ ದೀಸ್. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಇವುಗಳಲ್ಲಿ ಯಾವುದು ಅಲ್ಲ ಅಂತ. ಅಂದರೆ ಈ 3 ಸತ ಮೇಲ್ಗಡೆ ಇರೋ 3 ಸತ ಕಾನ್ಸ್ಟಿಟ್ಯೂಷನಲ್ ಬಾಡಿನೇ. ಸೊ ನೆಕ್ಸ್ಟ್ ನಾವು ನೋಡೋಣ ಇಲ್ಲಿ ಭಾರತ ಸಂವಿಧಾನಾತ್ಮಕ ಸಂಸ್ಥೆಗಳು ಅಂದರೆ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಲೀಸ್ಟ್ನು ಮಾಡಿದ್ದೀನಿ. ಸೊ ಫಸ್ಟು ಕೇಂದ್ರ ಚುನಾವಣೆ ಆಯೋಗ, ಇದ್ರ ರಿಲೇಟೆಡ್ ಆರ್ಟಿಕಲ್ 324ನೇ ವಿಧಿ. ನಾವು ಆ ಸಂಸ್ಥೆ ಜೊತೆ ಅಷ್ಟೇ ಅಲ್ಲದೆ ಅದ್ರ ರಿಲೇಟೆಡ್ ಆರ್ಟಿಕಲ್ಸ್ ನೋಡ್ಕೊಳ್ಳೋದು ತುಂಬ ಉತ್ತಮ. ಯಾಕಂದರೆ ಮ್ಯಾಚ್ ದಿ ಫಾಲೋಯಿಂಗ್ ಡೈರೆಕ್ಟ್ ಕ್ವಶನ್ ಯಾವ್ದ್ರಲ್ಲಿ ಬೇಕಾದರೂ ಕೇಳ್ಬೋದು. ಇಲ್ಲ ನಿಮಗೆ ಮೇನ್ಸ್ ಅಲ್ಲಿ ರೈಟಿಂಗಲ್ಲಿ ಅಥವಾ ಎಸ್ಸೆ ರೈಟಿಂಗ್ಸಲ್ಲಿ ತುಂಬ ಹೆಲ್ಪ್ ಆಗ್ತವೆ. ಸೊ ನೆಕ್ಸ್ಟು ಕೇಂದ್ರ ಹಣಕಾಸು ಆಯೋಗ 280ನೇ ವಿಧಿ. ಇದು ಸತ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಅಟರ್ನರಿ ಜನರಲ್ 76ನೇ ವಿಧಿ. ರಾಜ್ಯ ಅಡ್ವೊಕೇಟ್ ಜನರಲ್ 365 ವಿಧಿ. CAG ಇದು 148ನೇ ವಿಧಿ. ಇನ್ನು ಕೇಂದ್ರ ಮತ್ತು ರಾಜ್ಯ ಲೋಕ ಸೇವಾ ಆಯೋಗ, ಸ್ಟೇಟ್ಗೂ ಮತ್ತು ಸೆಂಟ್ರಲ್ಗೂ ಎರಡೂ ಸೇರಿ ಒಂದೇ ಆರ್ಟಿಕಲ್ ಇದೆ. 315ನೇ ವಿಧಿ. ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ 338ನೇ ವಿಧಿ. ಇನ್ನು ರಾಷ್ಟ್ರೀಯ ಪರಿಶಿಷ್ಟ ಪಂಗಡ ಆಯೋಗ 338A ವಿಧಿ. ಇನ್ನು ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ 338B ವಿಧಿ. ಎಕ್ಸ್ಟ್ರಾ ಒಂದು ಆ್ಯಡ್ ಆಗಿದೆ ಈಗ. ನೆಕ್ಸ್ಟು ಸಂವಿಧಾನೇತರ ಸಂಸ್ಥೆಗಳಲ್ಲ ಅಂದರೆ ಸಂವಿಧಾನಾತ್ಮಕ ಸಂಸ್ಥೆಗಳಲ್ಲ ಯಾವುವು? ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್. ಯೋಜನಾ ಆಯೋಗ, ಪ್ಲಾನಿಂಗ್ ಕಮಿಷನ್. ಈಗ ಪ್ಲಾನಿಂಗ್ ಕಮಿಷನ್ ಹೋಗಿ ನೀತಿ ಆಯೋಗ ಆಗಿದೆ. ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ, ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್. ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ, ಹ್ಯೂಮನ್ ರೈಟ್ ಕಮಿಷನ್. ಲೋಕ್ಪಾಲ್ ಮತ್ತು ಲೋಕಾಯುಕ್ತ ಇದು ಸತ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಕೇಂದ್ರೀಯ ಜಾಗೃತ ದಳ, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್.
ಇದು ಸ್ವತಃ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಇನ್ನು ಶಾಸನಬದ್ಧ ಸಂಸ್ಥೆಗಳು ಸೆಬಿ, ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನ್. ನೆಕ್ಸ್ಟ್ ಒನ್ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್, ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್. ನೆಕ್ಸ್ಟ್ ಒನ್ ಈ ಕೆಳಗಿನವುಗಳಲ್ಲಿ ಯಾವುದು ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದ್ದಲ್ಲ? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ? ಏಕರೂಪ ನಾಗರಿಕ ಸಂಹಿತೆ, ಯೂನಿಫಾರ್ಮ್ ಸಿವಿಲ್ ಕೋಡ್. ನೆಕ್ಸ್ಟ್ ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸುವುದು, ಸಪ್ರೇಷನ್ ಆಫ್ ಜುಡಿಷರಿ ಫ್ರಮ್ ಎಕ್ಸಿಕ್ಯೂಟಿವ್, ಕೃಷಿ ಮತ್ತು ಪಶು ಸಂಗೋಪನೆ, ಅಗ್ರಿಕಲ್ಚರ್ ಅಂಡ್ ಅನಿಮಲ್ ಹಸ್ಬೆಂಡರಿ, ಸಂವಿಧಾನ, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಗೆ ಗೌರವ, ರೆಸ್ಪೆಕ್ಟ್ ಟು ಕಾನ್ಸ್ಟಿಟ್ಯೂಷನ್, ನ್ಯಾಷನಲ್ ಫ್ಲಾಗ್ ಅಂಡ್ ನ್ಯಾಷನಲ್ ಆಂಥಮ್. ಇದಕ್ಕೆ ಸರಿಯಾದ ಉತ್ತರ ಯಾವುದು DPSP ಅಲ್ಲಿ ಬರೋಲ್ಲ ಅಂತ ಕೇಳಿದ್ದೇನೆ, ಅಲ್ಲಿಗೆ ಡಿ ಬರೋಲ್ಲ. ಸೊ ಡಿ ಬಂದ್ಬಿಟ್ಟು ಫಂಡಮೆಂಟಲ್ ಡ್ಯೂಟೀಸ್ ಅಲ್ಲಿ ಬರುತ್ತೆ. ಇನ್ನು ಭಾಗ 4 ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಇವೆಲ್ಲ ಬರುತ್ತೆ. ಸೊ ಯಾವುದು? ಏಕರೂಪ ನಾಗರಿಕತೆ ಸಂಹಿತೆ ಅಂದರೆ ಯೂನಿಫಾರ್ಮ್ ಸಿವಿಲ್ ಕೋಡ್, ಆರ್ಟಿಕಲ್ ಬಂದ್ಬಿಟ್ಟು 44. ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸುವುದು ವಿಧಿ 50ನೇದು. ಗ್ರಾಮ ಪಂಚಾಯಿತಿಗಳ ಸಂಘಟನೆ ಬಂದ್ಬಿಟ್ಟು ವಿಧಿ 40. ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅವಕಾಶ ಕಲ್ಪಿಸಿಕೊಡುವುದು ವಿಧಿ 45. ಕೃಷಿ ಮತ್ತು ಪಶು ಸಂಗೋಪನೆಯ ಸಂಘಟನೆ ಇದು ಬಂದ್ಬಿಟ್ಟು ವಿಧಿ 48ಕ್ಕೆ ಸಂಬಂಧಪಟ್ಟಿದ್ದು. ಸೊ ಇನ್ನು ಭಾಗ 4A ಮೂಲಭೂತ ಕರ್ತವ್ಯಗಳು, ಫಂಡಮೆಂಟಲ್ ಡ್ಯೂಟೀಸ್, ಆರ್ಟಿಕಲ್ಸ್ 51A ಇಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ. ಸೊ ಫಸ್ಟ್ನೇದು ಸಂವಿಧಾನ, ರಾಷ್ಟ್ರಗೀತೆ, ರಾಷ್ಟ್ರಧ್ವಜಗಳನ್ನು ಗೌರವಿಸುವುದು, ಸ್ವಾತಂತ್ರ್ಯ ಸಂಗ್ರಾಮದ ದೇಹಗಳನ್ನು ಗೌರವಿಸುವುದು, ಭಾರತದ ಸಮಗ್ರತೆಯನ್ನು ಕಾಪಾಡುವುದು, ದೇಶವನ್ನು ರಕ್ಷಿಸುವುದು, ಭಾರತದಲ್ಲಿ ಭ್ರಾತೃತ್ವ ಮನೋಭಾವ ಹೊಂದುವುದು, ದೇಶದಲ್ಲಿ ಭ್ರಾತೃತ್ವ ಮನೋಭಾವ ಹೊಂದುವುದು, ದೇಶದ ಸಂಸ್ಕೃತಿ ಪರಂಪರೆ ಗೌರವಿಸುವುದು ಮತ್ತು ರಕ್ಷಿಸುವುದು, ದೇಶದ ಪರಿಸರ ಸಂರಕ್ಷಿಸುವುದು, ವೈಜ್ಞಾನಿಕ ಮನೋಭಾವ ಬೆಳೆಸುವುದು ಮತ್ತು ಸಾರ್ವಜನಿಕ ಸ್ವತ್ತನ್ನು ರಕ್ಷಿಸುವುದು, ರಾಷ್ಟ್ರವನ್ನು ಪ್ರತಿನಿಧಿಸುವುದು, ಪೋಷಕರು ಶಿಕ್ಷಣ ನೀಡುವ ಕರ್ತವ್ಯ. ಸೊ ಇಷ್ಟು ಬಂದ್ಬಿಟ್ಟು ಫಂಡಮೆಂಟಲ್ ಡ್ಯೂಟೀಸು. ಓಕೆನಾ? ನೆಕ್ಸ್ಟ್ ಒನ್ ಕರ್ನಾಟಕದ ಮೊದಲ ಉಪಮುಖ್ಯಮಂತ್ರಿ ಯಾರು? ಹೂ ಈಸ್ ದ ಫಸ್ಟ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ? ಸೊ ಕೊಟ್ಟಿರೋ ಆಪ್ಷನ್ಸ್ಗಳಲ್ಲಿ SM ಕೃಷ್ಣ ಫಸ್ಟ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅಂದರೆ ಉಪಮುಖ್ಯಮಂತ್ರಿ ಆಗಿದ್ದು. ಯಾರ ಅಂಡರಲ್ಲಿ? M ವೀರಪ್ಪ ಮೊಯ್ಲಿ ಅವರು CM ಆಗಿದ್ದಾಗ 1992 ಅಲ್ಲಿ ಮೊದಲನೇದಾಗಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿ SM ಕೃಷ್ಣ ಅವರು ಆಯ್ಕೆ ಆಗ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಸಂವಿಧಾನದ 9ನೇ ಅನುಸೂಚಿಯು ಯಾವುದಕ್ಕೆ ಸಂಬಂಧಿಸಿದೆ? ದ 9th ಶೆಡ್ಯೂಲ್ ಆಫ್ ಕಾನ್ಸ್ಟಿಟ್ಯೂಷನ್ ಈಸ್ ರಿಲೇಟೆಡ್ ಟು 22 ಅಫಿಷಿಯಲ್ ಲ್ಯಾಂಗ್ವೇಜು, ಲ್ಯಾಂಡ್ ರಿಫಾರ್ಮ್ಸು, ಆಂಟಿ ಡಿಫೆಕ್ಷನ್ನು, ಪಂಚಾಯತ್ತು ಅನ್ನೋದ್ರ ಬಗ್ಗೆ ಕೇಳಿದ್ದಾನೆ. ಸೊ ಫಸ್ಟ್ನೇದು ಸ್ಟೇಟ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್, ಸೆಕೆಂಡು ಸ್ಯಾಲರಿ ಬಗ್ಗೆ, ಥರ್ಡು ಪ್ರಮಾಣ ವಚನ ಓತ್ಸ್ ಅಂತಾರೆ, ಫೋರ್ತು ಸೀಟ್ಸ್ ಇನ್ ರಾಜ್ಯಸಭಾ ಅಂದರೆ ಸ್ಟೇಟ್ಗಳ ರಾಜ್ಯಸಭೆಯಲ್ಲಿ ಸೀಟ್ ಹಂಚಿಕೆ ಆಗಿರೋದ್ರ ಬಗ್ಗೆ ತಿಳಿಸ್ಕೊಡುತ್ತೆ. ಇನ್ನು ಫಿಫ್ತು ಶೆಡ್ಯೂಲ್ಡ್ ಏರಿಯಾಸು, ಇನ್ನು ಸಿಕ್ಸ್ತು ನಾರ್ತ್ ಈಸ್ಟ್ ಸ್ಟೇಟ್ಸು, ಇನ್ನು ಸೆವೆಂತು ಕನ್ಕರೆಂಟ್ ಲಿಸ್ಟು, 8th ಒನ್ನು ಲ್ಯಾಂಗ್ವೇಜಸ್ ರಿಲೇಟೆಡ್ಡು, 9th ಒನ್ನು ಲ್ಯಾಂಡ್ ರಿಫಾರ್ಮು, 10th ಒನ್ನು ಆಂಟಿ ಡಿಫೆಕ್ಷನ್ನು, 11th ಒನ್ನು ಪಂಚಾಯತ್ತು, 12th ಒನ್ನು
ಮುನ್ಸಿಪಾಲ್ಟೀಸು. ಅಲ್ಲಿಗೆ ವಿಚ್ ಶೆಡ್ಯೂಲ್ ಈಸ್ ರಿಲೇಟೆಡ್ ಟು 9th ಶೆಡ್ಯೂಲ್ ಅಂತ ಕೇಳಿದರೆ ಲ್ಯಾಂಡ್ ರಿಫಾರ್ಮ್, ಭೂ ಸುಧಾರಣೆ. ಅಲ್ಲಿಗೆ ಆಪ್ಷನ್ ಬಿ ಇಸ್ ಎ ರೈಟ್ ಆನ್ಸರ್. ಇನ್ನು ನಿಮಗೆ ಆಂಟಿ ಡಿಫೆಕ್ಷನ್ ಲಾ ಮೇಲೆ ಕ್ವಶನ್ಸು ತುಂಬ ಸರಿ ಕೇಳ್ಪಟ್ಟಿದ್ದಾನೆ. ಯಾರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು, ಯಾವ ಲಾ ಪಾಸ್ ಆಗಿತ್ತು, ಯಾವಾಗಿದು ಆ್ಯಡ್ ಆಯಿತು ಶೆಡ್ಯೂಲ್ಗೆ ಅಂತೆಲ್ಲ ಕೇಳಿದ್ದಾನೆ. ಇದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಆಗಿ ತುಂಬ ಚೆನ್ನಾಗಿ ಸಾಧನಾ ಅಕಾಡೆಮಿಯಲ್ಲಿ ಮಂಜುನಾಥ್ ಸರ್ ಅವರು ವಿಡಿಯೋ ಮಾಡಿದ್ದಾರೆ. ಸೊ ಅದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಬೆಟರ್ ಕ್ಲಾರಿಫಿಕೇಷನ್ಗೋಸ್ಕರ ಅದು ನೀವು ನೋಡಿ. ವಿತ್ ಆರ್ಟಿಕಲ್ಸು ಸತ ಯಾವ ಸಂಬಂಧಪಟ್ಟಿದ್ದಾವೆ ಆಂಟಿ ಡಿಫೆಕ್ಷನ್ ಲಾಗೆ ಅನ್ನೋದ್ರ ಬಗ್ಗೆ, ತಿದ್ದುಪಡಿ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಸಾಧನಾ ಅಕಾಡೆಮಿಯಲ್ಲಿ ಮಂಜುನಾಥ್ ಸಾರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನೆಕ್ಸ್ಟ್ ಒನ್, ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿಲ್ಲ? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ದೇರ್ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ ಪ್ರಿಯಾಂಬಲ್? ರಿಪಬ್ಲಿಕ್, ಸೆಕ್ಯುಲರ್, ವಿತೌಟ್ ಕರಪ್ಷನ್, ಜಸ್ಟಿಸ್. ಇದರಲ್ಲಿ ಯಾವುದಿಲ್ಲ ಅಂದರೆ ಆಪ್ಷನ್ ಸಿ ಇಲ್ಲ. ಸೊ ಯಾವುದೇ ಇದಾವೆ ಅನ್ನೋದು ನೋಡೋದಾದರೆ ಕಂಪ್ಲೀಟಾಗಿ ಭಾರತದ ಪ್ರಸ್ತಾವನೆಯಲ್ಲಿರುವ ಪ್ರಮುಖ ಪದಗಳು: ದ ಪೀಪಲ್ ಆಫ್ ಇಂಡಿಯಾ ಫಸ್ಟು, ಓಕೆನಾ? ಅಂದರೆ ದ ಪೀಪಲ್ ಆಫ್ ಅಂದರೆ ದ ಪೀಪಲ್ ಆಫ್ ಇಂಡಿಯಾ ಅನ್ನೋ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಗೆ ದ ಪೀಪಲ್ ಆಫ್ ಇಂಡಿಯಾ ಅನ್ನೋದು ಮೊದಲನೇ ಪ್ರಮುಖ ಪದ. ಸೆಕೆಂಡದು ಸಾವೆರಿಯನ್, ಸಾರ್ವಭೌಮ. ಥರ್ಡ್ ಒನ್ ಸಮಾಜವಾದಿ, ಸೋಷಿಯಲಿಸ್ಟಿಕ್. ಥರ್ಡ್ ಒನ್ ಸೆಕ್ಯುಲರ್, ಜಾತ್ಯತೀತ. ಫಿಫ್ತ್ ಒನ್ ಡೆಮೋಕ್ರೆಟಿಕ್, ಪ್ರಜಾಸತ್ತಾತ್ಮಕ. ಸಿಕ್ಸ್ತ್ ಒನ್ ರಿಪಬ್ಲಿಕ್, ಗಣತಂತ್ರ. ಸೆವೆಂತ್ ಒನ್ ಜಸ್ಟಿಸ್, ನ್ಯಾಯ. ಏಯ್ತ್ ಒನ್ ಲಿಬರ್ಟಿ, ಸ್ವತಂತ್ರ. ನೈನ್ತ್ ಒನ್ ಈಕ್ವಿಲಿಟಿ, ಸಮಾನತೆ. 10th ಒನ್ ಇಂಟಿಗ್ರಿಟಿ ಮತ್ತು ಫರ್ಟರ್ನಿಟಿ, ಅಲ್ಲಿಗೆ ಐಕ್ಯತೆ ಮತ್ತು ಭ್ರಾತೃತ್ವ. ಇಷ್ಟು ಆರ್ಡರ್ ವೈಸಲ್ಲಿ ಪ್ರಿಯಾಂಬಲ್ ಇರೋದು. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ರೈಟ್? ಆರ್ಟಿಕಲ್ 14 ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅನ್ನೋದು ಹೇಳುತ್ತೆ. ಆರ್ಟಿಕಲ್ 15 ಲಿಂಗ, ಜಾತಿ, ಜನಾಂಗ, ಧರ್ಮ ಆಧರಿಸಿ ತಾರತಮ್ಯ ಮಾಡುವಂತಿಲ್ಲ ಅನ್ನೋದನ್ನ ಹೇಳ್ತಾ ಇದೆ ಅಂತ ಹೇಳಿದ್ದಾರೆ. ಇನ್ನು ವಿಧಿ 16 ಸಾಮಾಜಿಕ ಹುದ್ದೆ ಪಡೆಯಲು ಎಲ್ಲರಿಗೂ ಸಮಾನ ಅವಕಾಶವಿದೆ. ಆಪ್ಷನ್ ಡಿ ಇವುಗಳಲ್ಲಿ ಎಲ್ಲವೂ. ಸೊ ನಿಮಗೆ ಯಾವ್ಯಾವ ಆರ್ಟಿಕಲ್ಸು ಏನೇನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು. ಸೊ ಆಗಿದ್ದಾಗ ಮಾತ್ರ ನಿಂತ ಪ್ರಶ್ನೆಗಳಿಗೆ ಆನ್ಸರ್ ಮಾಡಲು ಸಾಧ್ಯ. ಆನ್ಸರ್ ಬಂದ್ಬಿಟ್ಟು ಮೇಲಿನ ಎಲ್ಲವೂ ಸರಿಯಾಗಿದೆ. ಸೊ ಸಂವಿಧಾನದ 3ನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳು ಅಂತ ಬರ್ತವೆ. ಈ ಮೂಲಭೂತ ಹಕ್ಕುಗಳನ್ನು ಅಮೇರಿಕನ್ ಕಾನ್ಸ್ಟಿಟ್ಯೂಷನಿಂದ ಬಾರೋ ಮಾಡ್ಕೊಂಡಿರೋದು. ಸೊ ಓಕೆನಾ? ಇದರಲ್ಲಿ ಎಷ್ಟು ಡಿವೈಡ್ ಆಗ್ತವೆ? 6 ಭಾಗ ಆಗಿ ಮತ್ತೆ ಡಿವೈಡ್ ಆಗುತ್ತೆ. ಸಮಾನತೆ ಹಕ್ಕು, ರೈಟ್ ಟು ಈಕ್ವಾಲಿಟಿ, 14ರಿಂದ 18ನೇ ವಿಧಿಗೆ ಸಂಬಂಧಪಟ್ಟಿದ್ದು. ಇನ್ನು ಸ್ವತಂತ್ರ ಹಕ್ಕು, ರೈಟ್ ಟು ಫ್ರೀಡಮ್, 19ರಿಂದ 22ನೇ ವಿಧಿ ತನಕ. ಇನ್ನು ಶೋಷಣೆ ವಿರುದ್ಧದ ಹಕ್ಕು, ರೈಟ್ ಟು ಎಗೇನೆಸ್ಟ್ ಎಕ್ಸ್ಪ್ಲಾಯ್ಟೇಷನ್ಸ್, 23, 24ನೇ ವಿಧಿ. ಇನ್ನು ಧಾರ್ಮಿಕ ಸ್ವತಂತ್ರ ಹಕ್ಕು, ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್, 25ರಿಂದ 28ನೇ ವಿಧಿ ತಿಳಿಸ್ಕೊಡುತ್ತೆ. ಇನ್ನು ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಹಕ್ಕು, ರೈಟ್ ಟು ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್, 29ರಿಂದ 30ನೇ ವಿಧಿ. ಇನ್ನು ಸಂವಿಧಾನದ ಪರಿಹಾರ ಹಕ್ಕು, ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್, 32ನೇ ವಿಧಿ. ಸೊ ನಿಮಗೆ ಗೊತ್ತಾಯಿತು. ಸಮಾನತೆ ಹಕ್ಕಲ್ಲಿ ರೈಟ್ ಟು ಈಕ್ವಾಲಿಟಿಯಲ್ಲಿ 14 to 18 ಇದೆ. ಸೊ ಪ್ರಶ್ನೆಯಲ್ಲಿ ಆಲ್ರೆಡಿ 14, 15, 16 ಇದೆ. ಯಾವುದು? 14 ಎಲ್ಲರೂ ಸಮಾನರು ಕಾನೂನಿನ ಮುಂದೆ ಅಂತ. ಇನ್ನು 15ನೇದು ಲಿಂಗ, ಜಾತಿ ತಾರತಮ್ಯ ಇದು ಮಾಡೋಂಗಿಲ್ಲ ರಾಜ್ಯದಲ್ಲಿ ಅಂತ ಹೇಳಿದ್ದಾನೆ, ದೇಶದಲ್ಲಿ. ಇನ್ನು 16ನೇದು
ಸಾಮಾಜಿಕ ಹುದ್ದೆ ಪಡೆಯಲು ಎಲ್ಲರಿಗೂ ಸಮಾನ ಅವಕಾಶ ಇದೆ ಅಂತ. ಇನ್ನು 17-18 ಮಾಡಿಬಿಟ್ರೆ ರೈಟ್ ಟು ಈಕ್ವಾಲಿಟಿ ಕಂಪ್ಲೇಂಟ್. ಅದ್ರ ಬಗ್ಗೆ ಅವು ಯಾವ್ಯಾವು ಅಂದರೆ 17 ಅಸ್ಪೃಶ್ಯತೆ ನಿರ್ಮೂಲನೆ, 18 ಬಿರುದು ರದ್ದುಗೊಳಿಸೋದು. ಫೈನಲ್ ಆ್ಯಂಡ್ ಬ್ಯೂಟಿಫುಲ್ ಕ್ವಶನ್ ಇದು. ರಾಜ್ಯ ತುರ್ತು ಪರಿಸ್ಥಿತಿ ಮಾಡುವುದಕ್ಕೆ ಸಂಬಂಧಿಸಿದ ಆರ್ಟಿಕಲ್ಸು ಅಂತ ಕೇಳಿದ್ದಾನೆ. ಓಕೆ, ಸ್ಟೇಟ್ ಎಮರ್ಜೆನ್ಸಿ ಈಸ್ ರಿಲೇಟೆಡ್ ಟು 352ನೇ ವಿಧಿ, 356ನೇ ವಿಧಿ, 360ನೇ ವಿಧಿ, 370ನೇ ವಿಧಿ. ಸೊ ಸ್ಟೇಟ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡೋದು 356ನೇ ವಿಧಿಗೆ ಸಂಬಂಧಪಟ್ಟಿದ್ದು. ಸೊ ಆಪ್ಷನ್ ಬಿ ಇಸ್ ಎ ರೈಟ್ ಆನ್ಸರ್. ಇನ್ನು ತುರ್ತು ಪರಿಸ್ಥಿತಿಯ ಉಪಬಂಧಗಳು ಇದು ಯಾವುದು ಭಾಗ 18ರಲ್ಲಿ ಬರುತ್ತೆ. ಸೊ 352ರಿಂದ 360 ತನಕ. ಸೊ ಒಂದೊಂದೇ ನೋಡೋದಾದರೆ 352 ತುರ್ತು ಪರಿಸ್ಥಿತಿಯ ಘೋಷಣೆ ಅಂದರೆ ನ್ಯಾಷನಲ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡೋದ್ರ ಬಗ್ಗೆ. ಇನ್ನು ನ್ಯಾಷನಲ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡೋದ್ರ ಮೇಲೆ ಪರಿಣಾಮಗಳು ಸಂಬಂಧಪಟ್ಟಿದ್ದು 353. ಇನ್ನು 354 ನ್ಯಾಷನಲ್ ಎಮರ್ಜೆನ್ಸಿ ಜರುಗಿರುವಾಗ ರಾಜ್ಯಗಳ ಹಂಚಿಕೆಗೆ ಸಂಬಂಧಿಸಿದ ಉಪಬಂಧನಗಳ ಅನ್ವಯ. ಇನ್ನು 355 ಬಾಹ್ಯ ಆಕ್ರಮಣ ಮತ್ತು ಆಂತರಿಕ ಗಲಭೆಯಿಂದ ರಾಜ್ಯಗಳನ್ನು ಸಂರಕ್ಷಿಸುವುದು ಒಕ್ಕೂಟದ ಕರ್ತವ್ಯ ಅಂತ. ಇನ್ನು 356 ಸ್ಟೇಟ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡ್ತವೆ, ಇಲ್ಲಿ ರಾಷ್ಟ್ರಪತಿ ಆಡಳಿತ ಬೀಳುತ್ತೆ. ಇನ್ನು 357 ಇನ್ನು 358 ತುರ್ತು ಪರಿಸ್ಥಿತಿಗಳಲ್ಲಿ 19ನೇ ಅನುಸೂಚಿತ ಅಂದರೆ ವಿಧಿ ಸಂಬಂಧಗಳ ಅಮಾನತ್ತು. ಇನ್ನು 359 ತುರ್ತು ಪರಿಸ್ಥಿತಿಗಳಲ್ಲಿ 3ನೇ ಭಾಗದಿಂದ ಪ್ರದತ್ತವಾದ ಹಕ್ಕುಗಳ ಜಾರಿಯ ಅಮಾನತ್ತು ಅಂದರೆ ಫಂಡಮೆಂಟಲ್ ರೈಟ್ಸ್ನಲ್ಲಿ ಇಲ್ಲಿ ಅಮಾನತ್ತು ಮಾಡ್ತಾರೆ. ಇನ್ನು 360 ಹಣಕಾಸಿನ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದ ಉಪಬಂಧಗಳು.